बोलो भारत माता की, बोलो भारत माता की। ಪಾಪನಾಶ್ ಶಿವಲಿಂಗ ಮಹಾದೇವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಪವಿತ್ರವಾದ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಪೌರಾಡ ಸಚಿವರಾದ ಮಾನ್ಯ ರಹೀಂ ಖಾನ್ ರವರೇ, ಸಂಸದರಾದಂಥ ಮಾನ್ಯ ಸಾಗರ್ ಖಂಡ್ರೆ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮಾನ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರೇ, ಆತ್ಮೀಯರಾದಂಥ ನಮ್ಮ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ ಅವರೇ, ಬೀದರ್ನ ಇವತ್ತು ನಗರ ಪಾಲಿಕೆ ಅಧ್ಯಕ್ಷರಾದಂಥ ಮೊಹಮ್ಮದ್ ಗೌಸ್ರವರೇ, ಗ್ಯಾರಂಟಿ ಅಧ್ಯಕ್ಷರಾದಂಥ ಮಾನ್ಯ ಅಮೃತ್ ಚಿಮ್ಕೋಡ್ರವರೇ, ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಮಾಲಾ ನಾರಾಯಣರಾವ್ ಅವರೇ, ಹನುಮಂತರಾವ್ ಚವ್ಹಾಣ್ರವರೇ, ಈ ಕಾರ್ಯಕ್ರಮದ ಆಯೋಜಕರು, ಪ್ರವಾಸೋದ್ಯಮ ಸಮಿತಿಯ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಶರ್ಮಾರವರೇ, ಗಿರೀಶ್ ಬಡೋಳೆ ಅವರೇ, ಮುಕುಲ್ ಅವರೇ, ಪೂಜಾರಿ ಅವರೇ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಪಾಪನಾಶ್ನ ಭಕ್ತಾದಿಗಳೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಪಾಪನಾಶ್ ದೇವಾಲಯ, ಇದಕ್ಕೆ ಸುದೀರ್ಘವಾದಂಥ ಇತಿಹಾಸ ಇದೆ, ಪ್ರತೀತಿ ಇದೆ. ಏನು ಭಗವಾನ್ ಶ್ರೀರಾಮಚಂದ್ರನೇ ಬಂದು ಇಲ್ಲಿ ಶಿವಲಿಂಗ ಉದ್ಭವ ಆಗಿದೆ ಅನ್ನುವಂಥದ್ದು ಕೆಲವೊಂದು ಜಾಗೃತ ಕೇಂದ್ರಗಳಿರ್ತವೆ. ಅಲ್ಲಿ ನಾವು ಬಂದರೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ, ಶಾಂತಿ ನಮ್ಮೆಲ್ಲರಿಗೆ ಸಿಗ್ತದೆ. ಇಂಥ ಒಂದು ಇತಿಹಾಸ ಪ್ರಸಿದ್ಧವಾದಂಥ ದೇವಾಲಯ, ಇದನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಬೀದರ್ ಜಿಲ್ಲೆಯ ಬಹುದಿನದ ಬೇಡಿಕೆ ಇತ್ತು. ಇದರ ಅಭಿವೃದ್ಧಿ ಜೊತೆಯಲ್ಲಿ ನಮ್ಮ ಜಿಲ್ಲೆ ಒಂದು ರಾಜ್ಯ ಮಟ್ಟದ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು. ಏಕೆಂದರೆ ಬೀದರಕ್ಕೆ ಬಹಳ ದೊಡ್ಡ ಶ್ರೇಷ್ಠ ಇತಿಹಾಸ ಇದೆ. ನೀವು ನೋಡಿ, ಇಲ್ಲಿ ಪಾಪನಾಶ್ ದೇವಾಲಯದ ಜೊತೆಯಲ್ಲಿ ನರಸಿಂಹ ದೇವಾಲಯ ಇದೆ, ಫೋರ್ಟ್ ಇದೆ, ಇಲ್ಲಿ ಮೊಹಮ್ಮದ್ ಗವಾನ್ನ ವಿಶ್ವವಿದ್ಯಾಲಯ ಇದೆ, ಇಲ್ಲಿ ಮೆಥಾಡಿಸ್ಟ್ ಚರ್ಚ್ ಇದೆ, ಗುರುನಾನಕ್ ದೇವ್ ಜಿರಾ ಇವತ್ತು ಸಿಖ್ಖರ ಧಾರ್ಮಿಕ ಕ್ಷೇತ್ರ ಇದೆ, ಇಲ್ಲಿ ಇವತ್ತು ಬುದ್ಧಿಸ್ಟರ ಇವತ್ತು ಅನೇಕ ಪವಿತ್ರ ತಾಣಗಳಿದ್ದಾವೆ. ಹೀಗಾಗಿ ಎಲ್ಲ ಸಮುದಾಯದ ಎಲ್ಲ ಧರ್ಮದ ಒಂದು ಸಂಗಮ ಅಂತ ಹೇಳ್ಬೋದು ಬೀದರ್ ಜಿಲ್ಲೆ. ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಅಂತ ಹೇಳ್ತೀವಿ. ಅದು ನಿಜವಾಗಿ ಎಲ್ಲಾದರೂ ನೋಡಬೇಕು ಅಂತ ಹೇಳಿದ್ರೆ ಅದು ಬೀದರ್ ಜಿಲ್ಲೆಯಲ್ಲಿದೆ ಅಂತ ಭಾಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಇಡೀ ವಿಶ್ವಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ನಮ್ಮ ಜಿಲ್ಲೆಯಿಂದ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿಯನ್ನೇನು ಮಾಡ್ತಾರೆ ಸರ್ವ ಸಮಾನತೆಗಾಗಿ. ಈಗ ಅದರ ನಿಮಿತ್ತನೂ ಬಸವ ಕಲ್ಯಾಣದಲ್ಲಿ 742 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣ ಮಾಡ್ತಾ ಇದ್ದೀವಿ. ಹೀಗೆ ಇವತ್ತು ನೋಡಿ, ಬರುವ 15ನೇ ತಾರೀಕಿಗೆ ಶಿವರಾತ್ರಿ ಇದೆ. ಲಕ್ಷಾಂತರ ಜನ ಇಲ್ಲಿ ಬರ್ತಾರೆ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ. ಆ ಜನರಿಗೆ ಮೂಲ ಸೌಕರ್ಯ ಕೊಡಬೇಕು. ಇಲ್ಲಿ ಇವತ್ತು ಈ ಒಂದು ದೇವಾಲಯದ ಮತ್ತೆ ಪುನರ್ ನಿರ್ಮಾಣ ಅಂದರೆ ಜೀರ್ಣೋದ್ಧಾರ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಏನಿತ್ತು, 2 ವರ್ಷಗಳ ಕೆಳಗಡೆ ಇದಕ್ಕೆ ಶಂಕುಸ್ಥಾಪನೆ ಆಯಿತು 22 ಕೋಟಿಗೆ 2024 ಮಾರ್ಚಲ್ಲಿ. ಈಗ ನಾವು 2026ರಲ್ಲಿ ಇದ್ವಿ. 2 ವರ್ಷ ಆಗ್ತಾ ಇದೆ. 2 ವರ್ಷದಲ್ಲಿ ಏನೇ ಅಭಿವೃದ್ಧಿ ಆಗಿರಲಿಲ್ಲ, ಏನೇ ಪ್ರಗತಿ ಆಗಿರಲಿಲ್ಲ. ಬರೀ ವರ್ಚುವಲ್ ಆಗಿ ಶಂಕುಸ್ಥಾಪನೆ ಮಾಡಿದ್ದಿತ್ತು. ನೋಡಿ, ಯಾವುದೇ ಯೋಜನೆ ಪ್ರಕಟಣೆ ಮಾಡಿದರೆ ಉಪಯೋಗ ಆಗೋದಿಲ್ಲ.
ಪ್ರಕಟಣೆ ಮಾಡಿದ ನಂತರ ಕಾರ್ಯಗತ ಮಾಡಬೇಕಲ್ಲ. ಈಗ ನೀವು ಆಲೋಚನೆ ಮಾಡಿ 2 ವರ್ಷದಲ್ಲಿ ಏನಾದರೂ ಆಯ್ತಾ? ಏನೂ ಕಾರ್ಯಗತ ಆಗಿಲ್ಲ. ನಾವೆಲ್ಲ ಘೋಷಣೆ ಭಾಳ ಮಾಡ್ತೀವಿ. 15 ವರ್ಷ ಕೆಳಗಡೆ ಬೀದರ್ ಜಿಲ್ಲೆ ಜಿಲ್ಲಾಧಿಕಾರಿ ಸಂಕೀರ್ಣ ಇವತ್ತು ಸಚಿವ ಸಂಪುಟದಲ್ಲಿ ಆಗಿದೆ ಅಂತ ಘೋಷಣೆ ಆಯಿತು. ಏನು ಹಣ ಬಿಡುಗಡೆ ಆಯಿತಾ? ಶಂಕುಸ್ಥಾಪನೆ ಆಯಿತಾ? ಪ್ರಾರಂಭ ಆಯಿತಾ? ಈಗ ನಾನು ಮಂತ್ರಿ ಆಗಿದ್ಮೇಲೆ ನಾನು ರಹೀಂ ಖಾನ್ ಎಲ್ಲ ಸೇರಿ ಈ ಸಚಿವ ಸಂಪುಟದಲ್ಲಿ ಹೋರಾಟ ಮಾಡಿ ಇವತ್ತು ಬೀದರ್ ಜಿಲ್ಲಾ ಸಂಕೀರ್ಣ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಈಗ ಹಣ ಕೊಟ್ಟಿದ್ದು, ಹಿಂದೆ ಯಾವತ್ತೂ ಹಣ ಬಂದಿಲ್ಲ. ಜನರಿಗೆ ಕನ್ಫ್ಯೂಸ್ ಆಗೋದು ಬೇಡ. ಇದೂ ಅದೇ ಥರದ ಒಂದು ಪ್ರಕರಣ. ಬರೀ ಘೋಷಣೆ ಆಯಿತು. ಆದರೆ ಸಾಗರ್ ಖಂಡ್ರೆ ಸಂಸದರಾದ ಮೇಲೆ ಇದು ಕೇಂದ್ರದ ಯೋಜನೆ. ಆ ಯೋಜನೆಗೆ ದುಡ್ಡೇ ಬಿಡುಗಡೆ ಆಗಿಲ್ಲ, ಹಂಗೆ ಮುಗಿದೋಗ್ಬಿಡ್ತಿತ್ತು. ಕೇಂದ್ರದ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಕರ್ನಾಟಕದ ಭದ್ರಾ ಯೋಜನೆಗೆ, ನೀರಾವರಿ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತೇಳಿ ಹೇಳಿ ಇವತ್ತು 2-3 ವರ್ಷ ಕೆಳಗಡೆ ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ ಘೋಷಣೆ ಆಯಿತು. ಇವತ್ತಿನವರೆಗೆ ಒಂದು ನಯಾ ಪೈಸೆ ಬಿಡುಗಡೆ ಆಗಿಲ್ಲ, ಈಗ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅದು ಕಾರ್ಯಗತ ಆಯ್ತಾ? ಅದು ಶ್ರೇಷ್ಠ ಅವ್ರಿಗೆ ಸಲ್ತದ? ಸಾಗರ್ ಖಂಡ್ರೆ ಸಂಸದರಾದ ಮೇಲೆ ಯಾವ್ಯಾವ ನೆನೆಗುದಿಗೆ ಬಿದ್ದಂಥ ಯೋಜನೆಗಳಿದ್ದಾವೆ ಅದೆಲ್ಲ ಫಾಲೋಅಪ್ ಮಾಡೋಣ ಅಂತೇಳಿ ಹೇಳಿ ಗಜೇಂದ್ರ ಶೇಖಾವತ್ಗೆ ಭೇಟಿ ಮಾಡಿ 3 ಸಲ ಪ್ರಸ್ತಾವನೆ ಕೊಟ್ಟು ಬಂದ ನಂತರ ಇದಕ್ಕೆ ಅನುಮೋದನೆ ಆಗ್ತದೆ. ಇದು ಅನುಮೋದನೆ ಯಾರಿಗೆ ಆಗ್ತದೆ? ಪ್ರವಾಸೋದ್ಯಮ ಇಲಾಖೆಯವರು ಅನುಷ್ಠಾನ ಮಾಡಬೇಕಿದು ನಿಯಮಬದ್ಧವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ. ರಾಜ್ಯ ಸರ್ಕಾರನೇ ಅನುಷ್ಠಾನ ಮಾಡುವಂಥದ್ದು. ಅದು ಅನುಮೋದನೆ ಆಗಿದ ಮೇಲೆ ಈ ಮಾರ್ಚಲ್ಲಿ ಇದಕ್ಕೆ ಪ್ರವಾಸೋದ್ಯಮ ಇಲಾಖೆ ರಾಜ್ಯ ಸರ್ಕಾರ ನಮಗೆ ಬರ್ತದೆ ದುಡ್ಡು. ರಾಜ್ಯ ಸರ್ಕಾರದಿಂದ ಇದಕ್ಕೆ ಇವತ್ತು ಟೆಂಡರ್ ಆಗುತ್ತೆ. ಜುಲೈಯಲ್ಲಿ ಟೆಂಡರ್ ಅಂತಿಮಗೊಳಿಸ್ತಾರೆ. ಆ ಗುತ್ತಿಗೆದಾರನಿಗೆ ನಿಯುಕ್ತಿ ಮಾಡ್ತಾರೆ. ಮತ್ತೆ ಅಲ್ಲಿ ಕೆಲವೊಂದು ದೂರುಗಳು ಮತ್ತೊಂದು ಆಗಿ ವಿಳಂಬ ಆಗಿ ನನ್ನ ಗಮನಕ್ಕೆ ಬಂದ ಮೇಲೆ ಫಾಲೋಅಪ್ ಮಾಡಿದ ಮೇಲೆ ಅದು ಅಂತಿಮ ಆಗ್ತದೆ. ಅಂತಿಮ ಆಗಿದ್ದು ಇದು ಜನರ ಗಮನದಲ್ಲಿರ್ಬೇಕು. ಏನು ಮಾಡ್ತಾ ಇದ್ವಿ? 22 ಕೋಟಿ ರೂಪಾಯಿ ಏನೇನು ಮಾಡ್ತಾ ಇದ್ದೀವಪ್ಪ? ಈಗಾಗಲೇ ಹೇಳಿದರು, ಇಲ್ಲೊಂದು ರಿಕ್ರಿಯೇಷನ್ ಸೆಂಟರ್ 4 ಕೋಟಿ ರೂಪಾಯಿದೆಲ್ಲ ಮಾಡ್ತಾ ಇದ್ದೇವೆ. ಇಲ್ಲೊಂದು ದೊಡ್ಡ ಮಟ್ಟದ ಎಲ್ಲ ರೀತಿಯ ಆಧುನಿಕವಾದಂಥ ಒಂದು ಶೌಚಾಲಯ ಇತರ ಅವರಿಗೆ ಎಲ್ಲರಿಗೆ ಸೌಲಭ್ಯ ಕೊಡುವಂಥದ್ದಕ್ಕೆ 1 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಹೀಗಾಗಿ ಅನೇಕ ಏನೇನು ಮಾಡಬೇಕು 22 ಕೋಟಿ ರೂಪಾಯಿಯಲ್ಲಿ ಅಂತ ಹೇಳಿ ಎಲ್ಲೋ ಇವತ್ತು ಒಂದು ಬುಕ್ಲೆಟ್ ಪ್ರಿಂಟ್ ಮಾಡಿದ್ದಾರೆ. ಇವತ್ತೆಲ್ಲ ಗೊತ್ತಾಗಬೇಕಲ್ಲ, ಯಾರು ಪೂಜೆ ಮಾಡಬೇಕು, ಇದಕ್ಕೆ ಯಾರೇ ಚಾಲನೆ ಕೊಡಬೇಕು? ಹಳೆಯವರು ಕೊಡ್ತಾರ ಚಾಲನೆ? ಹಳೆಯವ್ರಿಗೆ ಕೊಡ್ಲಿಕ್ಕೆ ಬರುತ್ತಾ? ಅರೆ ಯಾರು ಕೆಲಸ ಮಾಡಿದವ್ರಿಗೆ ಹೆಸರು ಉಳಿತದೆ, ಕೆಲಸ ಮಾಡದವರಿಗೆ ಜನ ಮನೆಯಲ್ಲಿ ಕೂಡಿಸುತ್ತಾರೆ. ಈಗ ನಿಮಗೆಲ್ಲ ಮನೆಯಲ್ಲಿ ಕೂಡಿಸಿದ್ಮೇಲೆ ಈಗ ಬಂದು ಜ್ಞಾನೋದಯ ಆಗಿ ನಾನು ಹಿಂಗೆ ಚಡಿತೀನಿ, ನಾನು ಹಂಗೆ ಚಡಿತೀನಿ, ನೀ ಏನು ಮಾಡ್ತೀಯಪ್ಪ? ಏನು 10 ವರ್ಷ ಏನಾದ್ರು ಸಾಧನೆ ಬೇಕಲ್ಲ? ಅರೆ ನಿಮ್ಮ ತಪ್ಪಿನಿಂದ ಸ್ವಯಂಕೃತ ಅಪರಾಧ ಮಾಡಿ ದುರಂಕಾರಿ ವರ್ತನೆ ಮಾಡಿ ಇವತ್ತು ಮನೆ ಕೂತು ಇವತ್ತು ನಾನು ನಿಂಬಲ್ಲಿ ಬರ್ತೀನಿ ಅಲ್ಲಿ ಬರ್ತೀನಿ ಇದು ಮಾಡೀನಿ, ಯಾರು ಕೇಳ್ತಾರೆ? ಬೇಕಲ್ಲ ಇದಕ್ಕೆ ಉತ್ತರ ಇದೆಯಾ? ಇವತ್ತು ನೋಡಿ, ಇದು ಒಕ್ಕೂಟದ ವ್ಯವಸ್ಥೆ ಇದೆ. ನನ್ನ ದುಡ್ಡು ನಿನ್ನ ದುಡ್ಡು ಅನ್ನೋಂಥ ಪ್ರಶ್ನೆ ಬರೋದಿಲ್ಲ. ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಕೇಂದ್ರಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡ್ತೀವಿ. ರಾಜ್ಯ ಸರ್ಕಾರ ತೆರಿಗೆ ಕೊಡ್ತದೆ, ನಿಮ್ಮ ಗಮನಕ್ಕಿರಲಿ. ಈ 4.5 ಲಕ್ಷ ಕೋಟಿ ರೂಪಾಯಿದಲ್ಲಿ ಕೇಂದ್ರ ನಮಗೆ ಕೊಡುವಂಥದ್ದು 65,000 ಕೋಟಿ ಮಾತ್ರ, 15ರಿಂದ 17%. ಬಾಕಿ ದುಡ್ಡು ಕೇಂದ್ರ ಸರ್ಕಾರ ತಮ್ಮ ಏನು ಯೋಜನೆಗಳಿಗೆ ಉಪಯೋಗ ಮಾಡ್ತಾರೆ. ಮತ್ತು ನಮ್ಮ ದುಡ್ಡು ಹಿಂದುಳಿದಂಥ ರಾಜ್ಯ ಅಂತೇಳಿ ಹೇಳಿ UP ಬಿಹಾರ್ಗೆ ಹೋಗ್ತದೆ. ಕೇಳ್ತಾ ಇದ್ದೀವಲ್ಲ, ಗೊತ್ತಿದೆಯಾ? 16ನೇ ಹಣಕಾಸು ಯೋಜನೆ. 16ನೇ ಹಣಕಾಸು ಯೋಜನೆಯಲ್ಲಿ ನಮಗೆ 63,000 ಕೋಟಿ ರೂಪಾಯಿ ಹಂಚಿಕೆ ಆಗಿದೆ. ಅದೇ ಉತ್ತರ ಪ್ರದೇಶಗೆ 2 ಲಕ್ಷ ಕೋಟಿ, ಬಿಹಾರ್ಗೆ 2 ಲಕ್ಷ ಕೋಟಿ. ಅವ್ರು ಎಷ್ಟು ಟ್ಯಾಕ್ಸ್ ಕೊಡ್ತಾರೆ? ಉತ್ತರ ಪ್ರದೇಶದವರು 100 ರೂಪಾಯಿ ಟ್ಯಾಕ್ಸ್ ಕೊಟ್ಟರೆ ಅವ್ರಿಗೆ 200 ರೂಪಾಯಿ ಕೊಡ್ತಾರೆ.
ಬಿಹಾರದವ್ರು 100 ಕೊಟ್ಟರೆ ಅವ್ರಿಗೆ 190 ರೂಪಾಯಿ ಹೋಗುತ್ತೆ ಅಂದಾಜು ಹೇಳ್ತಾ ಇದ್ದೀನಿ ನಿಮಗೆ. ಅಂದರೆ ಡಬಲ್ ಟ್ರಿಪಲ್ ಹೋಗುತ್ತೆ. ಆಯ್ತು, ಹಿಂದುಳಿದಂಥ ಪ್ರದೇಶ ಇದೆ, ಭಾರತ ದೇಶ ಒಂದೇ. ನಮ್ಮವ್ರು ಯಾರಾದರೂ ಬಡವರಿದ್ದರೆ ನಾವು ಕೊಡೋಣ, ಆದರೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಕಾ? ಇಷ್ಟೊಂದು ಘೋರ ಒಂದು ರೀತಿಯಲ್ಲಿ ಅನ್ಯಾಯ ಮಾಡಿದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಏನಾಗುತ್ತೆ? ನನ್ನ ದುಡ್ಡು ಅಂತ ಹೇಳಿದರೆ ಹೇಳ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತಿದು ನನ್ನದು ನಿನ್ನದು ಅನ್ನುವಂಥದ್ದಲ್ಲ. ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಎಲ್ರಿಗೂ, ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಇಲ್ಲಿ ನಮ್ಮ ದೇಶ ಧಾರ್ಮಿಕ ಪ್ರಧಾನವಾದಂಥ ಒಂದು ರಾಷ್ಟ್ರ ಇದೆ. ಇಡೀ ಜಗತ್ತಿನಲ್ಲಿ ಧಾರ್ಮಿಕತೆಯಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ನಾವು ಎತ್ತಿದ ಕೈ ಅಂತೇಳಿ ಹೇಳ್ತೀವಿ, ಪುಣ್ಯ ನಾಡು ಅಂತ ಹೇಳ್ತೀವಿ. ಅನೇಕ ಜನ ಋಷಿಗಳು, ಮುನಿಗಳು, ಸಾಧುಗಳು, ಸಂತರು, ದಾರ್ಶನಿಕರು ಇಲ್ಲಿ ಆಗಿ ಹೋಗಿದ್ದಾರೆ, ಪುಣ್ಯಕ್ಷೇತ್ರ. ಹೀಗಾಗಿ ಜನ ಒಂದು ರೀತಿಯಲ್ಲಿ ನಂಬಿಕೆಯಿಂದ, ವಿಶ್ವಾಸದಿಂದ ದೇವಾಲಯಗಳು ಮಾಡ್ತೀವಿ ಇವತ್ತು, ಅಥವಾ ಮಸೀದಿಗಳು ಮಾಡ್ತೀವಿ, ಚರ್ಚ್ಗಳು ಮಾಡ್ತೀವಿ. ಇವತ್ತಿಲ್ಲಿ ಗುರುನಾನಕ್ ಅಂದರೆ ಆಯಾ ಧರ್ಮಗಳವರು ಆರಾಧನೆ ಮಾಡುವಂಥ ಎಲ್ಲ ಇವತ್ತು ಗಿರಿಜಾಘರಗಳು ನಮ್ಮಲ್ಲಿದ್ದಾವೆ. ಉದ್ದೇಶ ಏನಪ್ಪ? ಉದ್ದೇಶ ಏನಂತೇಳಿದರೆ ಹಳ್ಳಿಗಳಲ್ಲಿ ನಾನು ನೋಡ್ತೇನೆ, ಇವತ್ತು ಹಿಂದಿನ ಕಾಲದಲ್ಲಿ, ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲರೂ ಮಗು ಹುಟ್ಟಾಗಿ ನಡ್ಕೊಂಡು ಕೊನೆ ತನಕ ದೇವಾಲಯದಿಂದ ಪ್ರಾರಂಭ ಆಗೋದು. ಹುಟ್ಟಿದ್ರು ಹೋಗಿ ಜವಳು ತೆಗೆದು ಹಿಡ್ಕೊಂಡು ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಇವತ್ತಿನ ದಿವಸ ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಒಳ್ಳೆಯದಾಯಿತು ದೇವರೇ ನನಗೆ ಒಳ್ಳೇದು ಮಾಡಿದೆ ಅಂತೇಳಿ ಹೋಗಿ ದರ್ಶನ ತಗೋತಾರೆ. ಏನಾದರೂ ಕಷ್ಟ ಬಂತು, ರೋಗ ಬಂತು ಅಂದರೆ ನನ್ನ ರೋಗ ನಿವಾರಣೆ ಮಾಡು, ಕಣ್ಣೀರು ಒರೆಸಿ ಅಂತೇಳಿ ಹೇಳಿ ದೇವಾಲಯಕ್ಕೆ ಹೋಗ್ತಾರೆ. ಅರ್ಥ ಏನಪ್ಪ? ಮನೆ ಹೊರಗೆ ದೇವಾಲಯ ಮಾಡ್ತಾರೆ, ಮಸೀದಿ ಮಾಡ್ತಾರೆ, ಚರ್ಚ್ ಮಾಡ್ತಾರೆ ಅಂತ ಹೇಳಿದರೆ, ನಮ್ದು ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ಪರಿಹಾರ ಮಾಡಿ, ನಮಗೆ ಶಾಂತಿ ಸಮಾಧಾನ ಒಳ್ಳೆ ಸದ್ಬುದ್ಧಿ ಕೊಡಲಿ ಅಂತ ಹೇಳಿ. ಅದಕ್ಕೆ ಇವತ್ತು 110 ದೇವಾಲಯ ಮಾಡ್ತಾರೆ. ಯಾಕೆ? ಆ ದೇವಾಲಯ ಮುಂದುಗಡೆ ಹೋಗ್ಬಿಟ್ರೆ ಒಳ್ಳೆ ವಿಚಾರಗಳು ಬರಬೇಕು, ಕೆಟ್ಟ ವಿಚಾರಗಳು ಹೋಗಬೇಕು. ನಮ್ಮಲ್ಲಿರುವಂಥ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಸ್ವಾರ್ಥ ಇವೆಲ್ಲ ಹೋಗಿ ನಾವೆಲ್ಲರೂ ಮಾನವೀಯ ಮೌಲ್ಯಗಳನ್ನು, ನೈತಿಕ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಆ ನಂಬಿಕೆ ಆಧಾರದ ಮೇಲೆ ಇವತ್ತು ನಮ್ಮ ಜನ ಇವತ್ತು ದೇವರಿಗೆ ನಂಬ್ತಾರೆ. ಆ ರೀತಿಯಲ್ಲಿ ಇವತ್ತು ದೇವಾಲಯಗಳು ಅಭಿವೃದ್ಧಿ ಆಗಬೇಕು, ಜೀರ್ಣೋದ್ಧಾರ ಆಗಬೇಕು ಅನ್ನೋಂಥದ್ದು. ನಾನು ಶಾಸಕನಾಗಿ 100 ದೇವಾಲಯಗಳಿಗೆ ಅನುದಾನ ಕೊಟ್ಟಿದ್ದೇನೆ. ಇವತ್ತು ಬೇರೆ ಬೇರೆ ಸಮುದಾಯದ ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಬುದ್ಧ ಮಂದಿರಗಳಿರ್ಬೋದು, ಅದಕ್ಕೆಲ್ಲ ನಿರ್ಮಾಣ ಮಾಡುವಂಥದ್ದು, ಅದಕ್ಕೆಲ್ಲ ನಾವು ಒತ್ತನ್ನು ಕೊಟ್ಟಿದ್ದೇವೆ. ಎಲ್ಲರ ಸರ್ವಧರ್ಮ ಸಮನ್ವಯ ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ ಇದರಲ್ಲೂ ಸಹಿತ ಒಂದು ತಳಮಟ್ಟದ ವಿಚಾರ ಇಟ್ಕೊಂಡು ಇದಕ್ಕೆ ರಾಜಕೀಕರಣ ಮಾಡಿ ಎಲ್ಲೆಲ್ಲೋ ಕೇಂದ್ರಕ್ಕೆ ಹೋಗಿ ದೂರುಗಳನ್ನು ಕೊಡುವಂಥದ್ದು ಅಂದು ಏನೂ ಆಗೋದಿಲ್ಲ. ಯಾರು ಏನು ಮಾಡಿದ್ರು ಏನೂ ಆಗೋದಿಲ್ಲ. ಅಭಿವೃದ್ಧಿ ಕೆಲಸ ಯಾರೆಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಅವು ಮುಂದುವರಿತವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಇಡೀ ದೇವಾಲಯಕ್ಕೆ 5,480 ಕೋಟಿ ಹೆಚ್ಚುವರಿಯಾಗಿ ಮಂಜೂರಾತಿ ಮಾಡಿದ್ದೇವೆ. 25 ಕೋಟಿ ಮೊನ್ನೆ ಸಚಿವ ಸಂಪುಟದಲ್ಲಿ ಈ ಫೋರ್ಟ್ ಅಭಿವೃದ್ಧಿಗೆ ನಾನು ಮಂಜೂರಾತಿ ಮಾಡಿಸಿದ್ದೆ. ಸಾಗರ್ ಕಂಡ್ರೆ ಪ್ರಯತ್ನ ಮಾಡಿ ಮಂಜೂರಾತಿ ಮಾಡಿಸಿದ್ದು, ಟೆಂಡರ್ ಮಾಡ್ತಾ ಇದ್ದೀವಿ. ಅದನ್ನು ಸಹಿತ ನಾವು ಪ್ರಾರಂಭ ಮಾಡ್ತೇವೆ. ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇವತ್ತು ಸಂಶೋಧನಾ ಕೇಂದ್ರ ಅಂತೇಳಿ 10 ಎಕರೆ ಜಮೀನಲ್ಲಿ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಎಲ್ಲ ಸಮುದಾಯದವರು ಏನು ಅವರ ಆರಾಧ್ಯ ದೇವರಿದ್ದಾರೆ, ನಂಬಿಕೆ ಇಕ್ತಾರೆ, ಅವೆಲ್ಲವನ್ನು ಅಭಿವೃದ್ಧಿ ಮಾಡುವಂಥದ್ದರ ಮುಖಾಂತರ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಗುರಿ. ಇವ್ರ ಕಾರ್ಯಕಾಲದಲ್ಲಿ 10 ವರ್ಷದಲ್ಲಿ ಏನೂ ಮಾಡಿಲ್ಲ ಅಂತೇಳಿ ಹೇಳಿ ಈಗ ಸಾಗರ್ ಬಂದ ಮೇಲೆ 50,000 ಮನೆಗಳು ತರಬೇಕು ಅಂತ ಹೋಗಿ ಮಾಡಿ ಪ್ರಯತ್ನ ಮಾಡಿ ತಂದಿದ್ದಿದೆ. ರೈಲ್ವೆ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ನಾವು ರಾಜ್ಯ ಸರ್ಕಾರದ ವತಿಯಿಂದ ಅನೇಕ ರೀತಿಯಲ್ಲಿ ಈಗಾಗಲೇ ಹೇಳಿದರು, ವಿಮಾನಯಾನ ಸ್ಥಗಿತಗೊಂಡಿತ್ತಪ್ಪ, ಡಬಲ್ ಎಂಜಿನ್ ಇತ್ತು, 1.5 ವರ್ಷ ಏನು ಮಾಡಿದ್ರಿ, ಯಾಕೆ ಸ್ಥಗಿತಗೊಂಡು? ನೀವು ಮಾಡ್ಬೋದಾಗಿತ್ತಲ್ಲ. ನಾನು ಹೆಂಗೆ 15 ಕೋಟಿ ಕೊಟ್ಟಿದ್ದೇನೆ, ಮತ್ತು ಈ ವರ್ಷ ಮತ್ತೆ 15 ಕೋಟಿ ಕೊಟ್ಟಿದ್ದೇನೆ, ಏಪ್ರಿಲಲ್ಲಿ ಬಂದಾಗಬಾರ್ದು ವಿಮಾನಯಾನ ಅಂತೇಳಿ ಮನೆ ಜಿಲ್ಲಾಧಿಕಾರಿಗೂ ಲೆಟ್ರ್ ಕೊಟ್ಟಿದ್ದೇನೆ. ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಅನುದಾನ ಏನಿದೆ ಅದರಲ್ಲಿ ಮ್ಯಾಕ್ರೋದಲ್ಲಿ 15 ಕೋಟಿ ರೂಪಾಯಿ ಇನ್ನೂ 1 ವರ್ಷ ಮುಂದುವರಿಬೇಕು ಅಂತೇಳಿ ವಿಮಾನಯಾನ ನಡಿಬೇಕು ಅಂತ ಕೊಟ್ಟಿದ್ದೇವೆ. ಈಗ ಇವತ್ತು ನಿಮಗೇನಾಗಿತ್ತು? ನೀವು ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಜಿಲ್ಲೆ ಜನ ಉತ್ತರ ಕೇಳ್ತಾ ಇದ್ದಾರೆ, ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಉತ್ತರ ಕೊಡ್ರಿ.
ಏನೂ ಮಾಡದೆ ಇವತ್ತು ನಾವು ಮಾಡ್ತಾ ಇದ್ದಾಗ ಬಂದು ಇಲ್ಲಿ ಇದು ನಮ್ಮದು ಅಂತೇಳಿ ಹೇಳಿ ಇವತ್ತು ಜನರಿಗೆ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಒಂದು ಕೆಲಸ, ಸಮಾಜದಲ್ಲಿ ಒಂದು ರೀತಿಯಲ್ಲಿ ದ್ವೇಷಮಯ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅದು ಸರಿಯಲ್ಲ. ಇವತ್ತೇನು ಇದಕ್ಕೆ ಇತಿಹಾಸ ಇದೆ, ಈ ದೇವಾಲಯಕ್ಕೆ ಉದ್ಭವಲಿಂಗ ಅಂತೇಳಿ ಶಿವಲಿಂಗ, ಆ ದೇವರು ಇವರಿಗೆ ಸದ್ಬುದ್ಧಿ ಕೊಡಲಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಅಭಿವೃದ್ಧಿಯಲ್ಲಿ ಇವರು ಹಿಂದೆನೂ ಮಾಡಿದರು. ಏನು ಮಾಡಿದ್ರಪ್ಪ, 25,000 ಮನೆ ಮಂಜೂರಾತಿ ಮಾಡಿಸಿದ್ದೆ ಬಾಲ್ಕಿಯಲ್ಲಿ. ಮನೆ ಎಲ್ಲ 8,000 ಜನರಿಗೆ ಬಂದ್ ಮಾಡಬೇಕು ಅಂತೇಳಿ ಹೇಳಿ ಹೋರಾಟ ಮಾಡಿದರು. ಸೋಮಣ್ಣ ಅವರು ಇಲ್ಲಿ ಇವತ್ತು ವಸತಿ ಸಚಿವರಿದ್ದರು, ಅವ್ರಿಗೆ ಹೇಳಿ ಬಂದ್ ಮಾಡಿಸ್ರು. ಈಗ ಸೋಮಣ್ಣ ನನಗೆ ಹೇಳ್ತಾರೆ, ಈಶ್ವರ್ ಅವರೇ ತಪ್ಪು ಮಾಡಿದ್ದೆವು ನಾವು, ಅವಾಗ ನೀವು ಮನೆ ತಂದಿದ್ದೆ ನಾವು ಮಾಡಬಾರ್ದಾಗಿತ್ತು. ಓಪನ್ಲಿ ಹೇಳ್ತಾರೆ, ಅವರೇ ಹೇಳಿದ್ದಂಥದ್ದು. ಈಗ ಸಾಗರ್ಗೂ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ. ಅಂದರೆ ಅರ್ಥ, ನೀವು ಬಡವರಿಗೆ ಮನೆ ಕೊಡೋದ್ರಲ್ಲಿ ರಾಜಕೀಯ ಮಾಡಿ ಆ ಮನೆ ಸ್ಟಾಪ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ಯಾರಿಗೆ ಇವತ್ತು ಅವ್ರು ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ, ನಾವು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರ್ತೇವೆ. ಅವ್ರು ದಿನ ಬಂದು ಪಾಪ ನಾಶ ಮಾಡ್ಕೊಲಿಕ್ಕೆ ಬರಬೇಕಾಗ್ತದೆ. ಬಂದ್ರೂ ಕಡಿಮೆನೇ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ನಾನು ಹೆಚ್ಚಿಗೆ ಯಾವುದೇ ರೀತಿಯಲ್ಲಿ ರಾಜಕೀಯ ಮಾತುಗಳನ್ನು ಆಡಲಿಕ್ಕೆ ಹೋಗೋದಿಲ್ಲ. ಬೀದರ್ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಆದಷ್ಟು ಶೀಘ್ರದಲ್ಲಿ ಅನುಭವ ಮಂಟಪ ಪೂರ್ಣಗೊಳಿಸ್ತೇವೆ. ಪಾಪ್ನಾಶ್ ಅಭಿವೃದ್ಧಿ ಕಾಮಗಾರಿನೂ ಪೂರ್ಣಗೊಳಿಸ್ತೇವೆ. ಈಗಾಗಲೇ ಮಾತಾಡಿದ್ದೇನೆ, 6 ತಿಂಗಳ ಒಳಗಾಗಿ ಎಲ್ಲ ಕಾಮಗಾರಿಗಳು ಮುಗಿಸಬೇಕು ಅಂತ ಹೇಳಿದ್ದಾಗ ನಮ್ಮ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ಮತ್ತು ಗುತ್ತೇದಾರ ನಾವು 4 ತಿಂಗಳಲ್ಲಿ ಮಾಡ್ತೀವಿ, ರಾತ್ರಿ ಹಗಲ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಫೋರ್ಟ್ ಕೆಲಸನೂ ಮುಗಿಸ್ತೇವೆ. ಎಲ್ಲ ಪ್ರವಾಸೋದ್ಯಮೆಗೆ ಏನು ನಮಗೆ ಬೀದರ್ ಜಿಲ್ಲೆಗೆ ಸಹಕಾರ ಆಗ್ತದೆ, ಅದರಿಂದ ಆರ್ಥಿಕ ಅಭಿವೃದ್ಧಿನೂ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ. ಅದಕ್ಕೆ ಅವೆಲ್ಲವನ್ನು ಮಾಡ್ತೇವೆ. ಈಗಾಗಲೇ ಹೇಳಿದರು, ಕೆರೆ ಅಭಿವೃದ್ಧಿಗೆ ದುಡ್ಡಿಕ್ಕಿದ್ದೇವೆ, ರಸ್ತೆ ಅಭಿವೃದ್ಧಿಗೆ ದುಡ್ಡಿಕ್ಕಿದ್ದೇವೆ. ಎಲ್ಲ ರೀತಿಯ ಅಭಿವೃದ್ಧಿ ಪಥದತ್ತ ನಾವೆಲ್ಲ ಬೀದರ್ ಜಿಲ್ಲೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ನೀನು ಅನ್ನುವಂಥ ಪ್ರಶ್ನೆ ಇಲ್ಲ. ಈಗ ನೋಡಿ, ಉದಾಹರಣೆಗೆ ನಾನು ಅರಣ್ಯ ಸಚಿವನಾದ ಮೇಲೆ 11 ಕೋಟಿ ಸಸಿಯನ್ನು ನೆಟ್ಟಿದ್ದೇನೆ. ಗೊತ್ತಾ? ಏಕ್ ಪೇಡ್ ಮಾ ಕೆ ನಾಮ್, ಏಕ್ ಪೇಡ್ ಮಾ ಕೆ ನಾಮ್ ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿಜಿಯವರು ಘೋಷಣೆ ಮಾಡ್ತಾರೆ. ಆ ಏಕ್ ಪೇಡ್ ಮಾ ಕೆ ನಾಮದಲ್ಲಿ 200 ಕೋಟಿ ಸಸಿ ನೆಟ್ಟಿದ್ದೇವೆ ಅಂತ ಹಾಕ್ಕೊಟ್ಟಿದ್ದಾರೆ. ಅದರಲ್ಲಿ ಸಂಪೂರ್ಣ 11 ಕೋಟಿ ಸಸಿಗೆ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿದೆ. ನಾನೇ ನಡೆಸಿದಂಥದ್ದು 11 ಕೋಟಿ ಇಡೀ ರಾಜ್ಯದಲ್ಲಿ 3 ವರ್ಷದಲ್ಲಿ. ಈ 11 ಕೋಟಿನೂ ಸೇರ್ಪಡೆ ಆಗಿದ್ದಾವೆ. ಇಲ್ಲ ಅದು ನಂದೇ ಅದ ಅಂತ ಹೇಳ್ತಾ ಇದ್ದೀವ ನಾವು? ಆಯ್ತಪ್ಪ, ನಾವು ಮಾಡಿದ್ದೇವೆ, ಹೇಳ್ಕೊಳ್ಳತ್ತಾರೆ, ಹೇಳ್ಕೊಳ್ಯಾಕೆ? ಅದಕ್ಕೇನಾದರೂ ವಿವಾದ ಸೃಷ್ಟಿ ಮಾಡ್ತಾ ಇದ್ದೀವ ನಾವು? ರೈಲ್ವೆ ಬಂದು ಉದ್ಘಾಟನೆ ಮಾಡಿದರು ಮಾನ್ಯ ಖರ್ಗೆಜಿಯವರು ಪ್ರಾರಂಭ ಮಾಡಿದ್ದಾಗ, ಅದಕ್ಕೇನಾದರೂ ನಾವು ವಿವಾದ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆವ? ಅನೇಕ ಇದೇ ರೀತಿಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಇವತ್ತು ಯಾವಾಗ ಯಾರ್ಯಾರು ಅಧಿಕಾರಕ್ಕೆ ಬರ್ತಾರೆ, ಜನಪ್ರತಿನಿಧಿ ಆಗ್ತಾರೆ, ಅವರವ್ರ ಕಾರ್ಯ ಅವ್ರವ್ರು ಮಾಡ್ತಾರೆ. ನಾವು ಏನು ಮಾಡಿದ್ದೀವಿ ಅಂತ ಹೇಳಿ ನಮ್ಮ ಕಾರ್ಯಕಾಲದಲ್ಲಿ ಜನ ನೋಡ್ತಾರೆ, ಕೆಲಸ ಮಾಡಿದವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ಇವತ್ತು ಅವ್ರದ್ದೇನು ಆ ಬುದ್ಧಿ ಇದೆಯಲ್ಲ, ಆ ಬುದ್ಧಿ ದೇವರು ಅವರಿಗೆ ಒಳ್ಳೆ ದಾರಿಗೆ ಹೋಗುವಂಥ ಒಂದು ಆಶೀರ್ವಾದ ಕೊಡಲಿ. ಇವತ್ತೇನು ನಾವೆಲ್ಲ ಪಾಪ್ನಾಶ್ಗೆ ಬಂದು ಈ ಒಂದು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಆ ಶಿವಲಿಂಗ ದೇವರು, ಮಹಾದೇವ ದೇವರು ನಮಗೆ, ನಿಮಗೆ, ಎಲ್ಲರಿಗೆ ಇವತ್ತು ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಕೊಡಲಿ. ಲೋಕ ಕಲ್ಯಾಣಕ್ಕಾಗಿ, ಜನ ಕಲ್ಯಾಣಕ್ಕಾಗಿ ಎಲ್ಲ ಕಡೆ ಸಹೋದರತ್ವ, ಸಾಮರಸ್ಯ, ಭಾವೈಕ್ಯತೆ ಬೆಳೀಲಿ ಅಂತೇಳಿ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಭಾಳ ಶಿಸ್ತಿನಿಂದ ಯಾವುದೇ ಪ್ರಚೋದನೆಗೆ ಒಳಗಾಗದೆ, ಇವತ್ತು ಸುಮಾರು ಜನ, ಕೆಲವೊಂದು ಜನ ಪ್ರಚೋದನೆ ಮಾಡಲಿಕ್ಕೆ ಇವತ್ತು ನಮ್ಮವರಿಗೆ ಏನಾದರೂ ಒಂದು ರೀತಿಯಲ್ಲಿ ಕೆಣಕಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ನೀವೆಲ್ಲ ಭಾಳ ಶಾಂತಿಯುತವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿಕ್ಕೆ ನೀವೆಲ್ಲ ಕಾರಣಕರ್ತರಿದ್ದೀರಿ. ಜಿಲ್ಲಾಡಳಿತನೂ ಉತ್ತಮವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ನನ್ನ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ
ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ